ಅಷ್ಟೇ, ವಿನೇಶ್ ಅವ್ರದ್ದು ಅಷ್ಟೇ, ಅವರು ಚೆನ್ನಾಗಿ ಆಡಿದ್ದಾರೆ. ಅದ್ರ ಬಗ್ಗೆ ನಮಗೇನು ಬೇಸರನೇ ಇಲ್ಲ. ಅವರು ಬ್ರಾನ್ಸ್ ಇಲ್ಲ ಸಿಲ್ವರ್ ತಗೊಳ್ಳಿ, ಅವ್ರು ಕೊಟ್ಟರೆ ಎಫರ್ಟ್ಗೆ ಹ್ಯಾಟ್ಸ್ ಆಫ್. ಬರೀ 100 ಗ್ರಾಮ್ ನೆಪ ಇಟ್ಕೊಂಡು ಅವಾರ್ಡಿಂದ ವಂಚಿತವಾದರೆ ಇನ್ನು ನೆಕ್ಸ್ಟ್ ಫ್ಯೂಚರಲ್ಲೇ ಹೋಗೋರಿಗೆ ಒಂಥರ ವೀಕ್ನೆಸ್ ಆಗುತ್ತೆ. ಇಲ್ಲ, ಮೇನ್ ಒಂದು ಸ್ವಲ್ಪ ಫುಡ್ಡು ಆಮೇಲೆ ಫಿಟ್ನೆಸ್ ಮೇಲೆ ಒಂದು ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ನೀವು ಔಟ್ಸೈಡರ್ಸ್ ನೋಡಿದ್ರೆ ಅಬ್ರಾಡಲ್ಲಿ ನೀವು ಆಸ್ಟ್ರೇಲಿಯನ್ಸ್ ಅಮೇರಿಕನ್ಸ್ ಅವರೆಲ್ಲ ನೋಡಿ ಕನ್ಸಿಸ್ಟೆನ್ಸಿಯಾಗಿ ಗೋಲ್ಡ್ ತೊಗೊತಾರೆ ಅವರು. ಈ ನಡುವೆ ಈ ಜನ್ರೇಷನ್ 20 ವರ್ಷದಿಂದ ಯಾರೇ ಬಂದರೂ IT ಸಾಫ್ಟ್ವೇರು ಇದಕ್ಕೆ ಹೋಗ್ತಾರೆ ಹೊರತು ಇದಕ್ಕೆ ಸ್ಪೋರ್ಟ್ಸ್ಗೆ ಯಾರು ಹೋಗ್ತಾ ಇಲ್ಲ, ಕಮ್ಮಿ. ಇಟ್ಸ್ ಜಸ್ಟ್ ಸೊ ಅನ್ಫಾರ್ಚುನೇಟ್, ಏನು ಮಾಡೋಕ್ಕಲ್ಲ. ಅಟ್ಲೀಸ್ಟ್ ಆ ಎಫರ್ಟ್ ಆದರೂ ಇದೆಯಲ್ಲ, ಅಟ್ಲೀಸ್ಟ್ ಬರೋ ಯಂಗ್ಸ್ಟರ್ಸ್ಗೆ ಇವರಿಂದ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಆಮೇಲೆ ಪಬ್ಲಿಕ್ಕು ಸಪೋರ್ಟ್ ಮಾಡಬೇಕು. ಈಗ ಹೆಂಗೆ ಕ್ರಿಕೆಟ್ ಸಪೋರ್ಟ್ ಮಾಡ್ತಾರೋ ಅದೇ ಒಲಿಂಪಿಕ್ಸ್ನು ಸಪೋರ್ಟ್ ಮಾಡಬೇಕು. ಸರ್, ಒಲಿಂಪಿಕ್ನಲ್ಲಿ ಅಂದರೆ ಚಿಕ್ಕ ಚಿಕ್ಕ ರಾಷ್ಟ್ರಗಳು ಕೂಡ ಮೆಡಲ್ ಗೆದ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ನಮ್ಮ ಇಂಡಿಯಾದಲ್ಲಿ. ಬಟ್ ಯಾಕೆ ಒಲಿಂಪಿಕ್ಕಿಂದ ಒಂದು ಗೋಲ್ಡ್ ಮೆಡಲ್ ಕೂಡ ಗೆಲ್ಲಕ್ಕಾಗ್ತಾ ಇಲ್ಲ? ಏನು ಕಾರಣ ಇರ್ಬೋದು? ಇಲ್ಲ, ಕ್ಲೋಸ್ ಗೇಮ್ ಇತ್ತು, ಒಂದು ಗೆಲ್ಬೋದಾಯಿತು. ಬಟ್ ಅನ್ಫಾರ್ಚುನೇಟ್ ಇವ್ರದ್ದಾಗಿದ್ದು ರೆಸ್ಲರ್, ಅವ್ರ ಹೆಸರೇನು ವಿನೇಶ್ ಅವ್ರದ್ದು ಕ್ಲೋಸ್ ಆಗಿ ಬಂದಿತ್ತು. ಪಾಪ ಏನು ಮಾಡ್ತೀರಾ, 100 ಗ್ರಾಮ್ ಅದೇನೋ ಡಿಫ್ರೆನ್ಸ್ ಅಂತಾರೆ. ಇಲ್ಲಾಂಗಿದ್ರೆ ಒಂದು ಗೋಲ್ಡ್ ಬಂದಿರೋದು. ನೆನೆ ನೀರಜ್ ಅವ್ರದ್ದು ಅದು ಗೋಲ್ಡ್ ಆಗಿರೋದು. ಇದು ಜಸ್ಟ್ ಮಿಸ್, ಅದೇನು ಮಾಡೋಕ್ಕಲ್ಲ. ಪಾಕಿಸ್ತಾನ ಯಾರೋ ಒಬ್ಬ ಚೆನ್ನಾಗಿ ಹಾಕ್ಬಿಟ್ಟ, ಇಲ್ಲಾಂದರೆ ನಮಗೆ ಗೋಲ್ಡ್ ಫಿಕ್ಸ್ ಆಗಿರೋದು 89.45. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಚೆನ್ನಾಗಿ ಹಾಕಿದ್ದಾರೆ ಅವರು, ಅಷ್ಟು ಶ್ರದ್ಧೆ ಕೊಡ್ತಾರೆ. ಆಮೇಲೆ ಅಷ್ಟು ಕನ್ಸಿಸ್ಟೆನ್ಸಿ ಇದೆ ನೀರಜ್ ಚೋಪ್ರಾ ಅವ್ರದ್ದು. ಆಮೇಲೆ ಇವ್ರದ್ದು ಅಷ್ಟೇ, ವಿನೇಶ್ ಅವ್ರದ್ದು ಅಷ್ಟೇ, ಅವರು ಚೆನ್ನಾಗಿ ಆಡಿದ್ದಾರೆ. ಅದ್ರ ಬಗ್ಗೆ ನಮಗೇನು ಬೇಸರನೇ ಇಲ್ಲ. ಅವರು ಬ್ರಾನ್ಸ್ ಇಲ್ಲ ಸಿಲ್ವರ್ ತಗೊಳ್ಳಿ, ಅವ್ರು ಕೊಟ್ಟರೆ ಎಫರ್ಟ್ಗೆ ಹ್ಯಾಟ್ಸ್ ಆಫ್. ಬಟ್ ವಿನೇಶ್ ಪೊಗಟ್ ಅವರು ಬಂದು ಎಷ್ಟು ಡೆಲಿಕೇಟೆಡ್ ಆಗಿದ್ರು ಅಂದರೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೇರ್ ಕಟ್ ಮಾಡಿದ್ರು, ಬ್ಲಡ್ ತೆಗ್ಸಿದ್ರು, ನೀರು ಕುಡಿಯೋದು ಬಿಟ್ಟರು, ಎಲ್ಲ ಬಿಟ್ಟರು. ಬಟ್ ಎಲ್ಲ ಅವರು ಶ್ರಮ ಪಡ್ತಾ ಇದ್ದಾರೆ. ಬಟ್ ಯಾಕೆ ಇಷ್ಟು ವರ್ಷಗಳಾದರೂ ಕೂಡ ಒಂದ್ಸರಿನೂ ಗೆಲ್ಲಕ್ಕಾಗ್ತಾ ಇಲ್ಲ ನಮಗೆ ಭಾರತದಿಂದ, ಅಂದರೆ ಇಂಡಿಯಾದಿಂದ ಏನಕ್ಕೆ ಬರ್ತಾ ಇಲ್ಲ? ಚಿಕ್ಕ ಚಿಕ್ಕ ರಾಷ್ಟ್ರಗಳು, ಅಂದರೆ ನಮಗಿಂತ ಜನಸಂಖ್ಯೆ ಕಡಿಮೆ ಇರೋರೆಲ್ಲ ಆರಾಮಾಗಿ ಗೆದ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ? ಇಲ್ಲ, ಮೇನ್ ಒಂದು ಸ್ವಲ್ಪ ಫುಡ್ಡು ಆಮೇಲೆ ಫಿಟ್ನೆಸ್ ಮೇಲೆ ಒಂದು ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ನೀವು ಔಟ್ಸೈಡರ್ಸ್ ನೋಡಿದ್ರೆ ಅಬ್ರಾಡಲ್ಲಿ ನೀವು ಆಸ್ಟ್ರೇಲಿಯನ್ಸ್ ಅಮೇರಿಕನ್ಸ್ ಅವರೆಲ್ಲ ನೋಡಿ ಕನ್ಸಿಸ್ಟೆನ್ಸಿಯಾಗಿ ಗೋಲ್ಡ್ ತೊಗೊತಾರೆ ಅವರು. ಏನು ಆದ ತಕ್ಷಣ ಗೋಲ್ಡ್ ಬರುತ್ತೆ. ಇಂಡಿಯಾದವ್ರು ತೊಗೊಬೇಕು ಅಂದರೆ ಒಂದು ಸ್ವಲ್ಪ ಸ್ಪೋರ್ಟ್ಸು ಆಮೇಲೆ ಸೆಂಟ್ರಲ್ ಇವರಿಂದನೂ ಒಂದು ಸ್ವಲ್ಪ ಸಪೋರ್ಟ್ ಇದೆ. ಇನ್ನೂ ಒಂದು ಸ್ವಲ್ಪ ಸಪೋರ್ಟ್ ಕೊಡಬೇಕು ಅನ್ಕೊತೀನಿ ನಾನು. ಯಾಕಂದರೆ ಫಿಟ್ನೆಸ್ಸು ಫುಡ್ ಮೇಲೆ ಇಲ್ಲ ಅಂದರೆ ನೀವು ಏನು ಮಾಡಿದ್ರು ಗೆಲ್ಲಕ್ಕಾಗಲ್ಲ. ಇನ್ನೊಂದು ಅವ್ರ ಮೈಂಡ್ ಸೆಟ್ಟು ಹಂಗೆ ಇರುತ್ತೆ, ಗೆಲ್ಲಬೇಕು ಅಂತ ಪ್ರೆಷರ್. ನೀರಜ್ ಅವ್ರು ನಾನು ನೋಡ್ತಿದ್ದೆ ಆಟನ, ಚೆನ್ನಾಗಿ ಆಗ್ತಾಯಿದ್ರು. ಅವ್ರು 92 ಬಿದ್ದ ತಕ್ಷಣ ಇವ್ರಿಗೆ ಪ್ರೆಷರ್ ತೊಗೊಂಡ್ಬಿಟ್ರು. ಅದೇ ಇವ್ರಿಗೆ 89 ಬಂದರೆ ಆರಾಮಾಗಿ ಗೋಲ್ಡ್ ಹೊಡೆದಿರೋರು. ಇಟ್ಸ್ ಜಸ್ಟ್ ಸೊ ಅನ್ಫಾರ್ಚುನೇಟ್, ಏನು ಮಾಡೋಕ್ಕಲ್ಲ. ಅಟ್ಲೀಸ್ಟ್ ಆ ಎಫರ್ಟ್ ಆದರೂ ಇದೆಯಲ್ಲ, ಅಟ್ಲೀಸ್ಟ್ ಬರೋ ಯಂಗ್ಸ್ಟರ್ಸ್ಗೆ ಇವರಿಂದ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಆಮೇಲೆ ಪಬ್ಲಿಕ್ಕು ಸಪೋರ್ಟ್ ಮಾಡಬೇಕು. ಈಗ ಹೆಂಗೆ ಕ್ರಿಕೆಟ್ ಸಪೋರ್ಟ್ ಮಾಡ್ತಾರೋ ಅದೇ ಒಲಿಂಪಿಕ್ಸ್ನು ಸಪೋರ್ಟ್ ಮಾಡಬೇಕು. ಸೌಂಡು ಆ ವೈಬ್ ಬರ್ತಾಯಿದ್ರೆ ತಾನಾಗೆ ಅವರು ದೆಲ್ ಗಿವ್ ದೇರ್ 100%. ಅದನ್ಸುತ್ತೆ ನನಗೆ. ಬಟ್ ಸರ್, ಒಲಿಂಪಿಕ್ಕಿಗೆ ಹೋಗ್ತಾರೆ, ತುಂಬ ಇಂಟ್ರೆಸ್ಟ್ ಇಟ್ಕೊಂಡೇ ಹೋಗ್ತಾರೆ. ಬಟ್ ಅಲ್ಲಿ ಅಂದರೆ ಗೌರ್ಮೆಂಟಿಂದ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ವ, ಅಥವಾ ಫ್ಯಾಮಿಲಿನ ಸಪೋರ್ಟ್ ಸಿಗ್ತಾ ಇಲ್ವ? ಯಾಕೆ ಹಿಂದೆ, ಅಂದರೆ ಫೈನಲ್ ಓದೋರು ಹಿಂದೆ ಬಂದ್ಬಿಡ್ತಾರೆ. ಸೊ ಏನು ಅಲ್ಲಿ ಮೇಜರ್ ಏನು ಆಗ್ತಾ ಇದೆ ಅಂತ ಒಂದು ಅರ್ಥನೇ ಆಗ್ತಿಲ್ಲ. ಅದು ಆ ಥರ ಆಗ್ಬಿಟ್ಟಿದೆ. ಈ ಸತಿ ಚೆನ್ನಾಗಿ ಬಂದಿದೆ. ಯಾಕಂದರೆ BCCI ಬೋರ್ಡಿಂದ ಜೈಶ್ ಅವರು 8 ಕೋಟಿ ರೂಪಾಯಿನೂ ಕೊಟ್ಟಿದ್ದಾರೆ. ಸೊ ಅದು ಒಂದು ಒಳ್ಳೆ ವೈಬ್ ಇದೆ, ಒಳ್ಳೆ ಹೆಲ್ಪ್ ಇದೆ. ಆಮೇಲೆ ನೆನ್ನೆ ನೋಡ್ಬೇಕಾದ್ರೆ ನೀವು ನೋಡಬೇಕು, ಅವ್ರ ಪೇರೆಂಟ್ಸ್ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ರು, ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರಾಗಿ ಕುತ್ಕೊಂಡಿದ್ರು. ಇವಾಗ ನಾವು ವೆಯ್ಟ್ ಮಾಡ್ತಿದ್ವೋ, ಇಲ್ಲ ಗೋಲ್ಡ್ ಬೇಕು ನಮಗೂ, ವಿ ಆರ್ ಸೋ ಡೆಸ್ಪರೇಟ್ ಒಂದು ಗೋಲ್ಡ್ ಬರಲಿ ಅಂತಾನೆ. ಬಟ್ ಆಗ್ತಾ ಇಲ್ಲ ಅನ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಕ್ಲೋಸ್ ಗೇಮ್ ಇತ್ತು. ಆಮೇಲೆ ಹಾಕಿನೂ ಅಷ್ಟೇ, ಜರ್ಮನಿ ಅವ್ರು ಚೆನ್ನಾಗಿ ಆಡ್ಬಿಟ್ರು. ಇಲ್ಲಾಂದರೆ ಇಂಡಿಯಾ ಗೋಲ್ಡ್ ಬಂದಿರೋದು. ಅಟ್ಲೀಸ್ಟ್ ಬ್ರಾನ್ಸ್ ಬಂದ್ರಲ್ಲ, ಅಟ್ಲೀಸ್ಟ್ ಅಪ್ರಿಷಿಯೇಷನ್ ಕೊಟ್ಟರೆ ನೆಕ್ಸ್ಟ್ ಒಂದು ಎಫರ್ಟ್ ಹಾಕ್ತಾರೆ. ಈಗ ಇನ್ನೇನು ಒಲಿಂಪಿಕ್ಸ್ ಮುಗಿಯೋ ಟೈಮು. ಅಟ್ಲೀಸ್ಟ್ ಇವಾಗ ಯಾರು ಆಡ್ತಾ ಇದ್ದಾರೋ ಅಟ್ಲೀಸ್ಟ್ ಅವ್ರಿಗೆ ವಿಶ್ ಯು ಗುಡ್ ಲಕ್ ಅಂತ ಹೇಳ್ಬೋದು ಅಷ್ಟೇ. ಸೊ ಏನು ಅನ್ಸುತ್ತೆ ಇವಾಗ ಆಗ್ತಿರೋದು ನೋಡಿದ್ರೆ? ಅಂದರೆ ಎಲ್ಲ ಬಂದು, ಅಂದರೆ ಎಂಡಿಂಗಿಗೆ ಬಂದು ಮಿಸ್ ಆಗ್ತಾ ಇದೆ. ಇದು ಚೇಂಜ್ ಆಗುತ್ತೆ ನೆಕ್ಸ್ಟ್, ನಮ್ಮ ಇಂಡಿಯಾಗೂ ಗೋಲ್ಡ್ ಮೆಡಲ್ ಬರುತ್ತೆ ಅಂತ ಎಷ್ಟು ನಂಬಿಕೆ ಇದೆ? ಇಲ್ಲ, ಬರುತ್ತೆ, ಈ ಸತಿ ಬಂದೇ ಬರುತ್ತೆ. ಐ ಜಸ್ಟ್ ಲೈಕ್ ಹೋಪ್ ಫಾರ್ ದ ಬೆಸ್ಟ್, ಫಿಂಗರ್ಸ್ ಕ್ರಾಸ್ ಬಂದೇ ಬರುತ್ತೆ. ಇವನ್ ನಮಗೂ ಅಷ್ಟೇ, ನಾವು ದೇವ್ರಿಗೆ ಕೇಳ್ಕೊತಾ ಇದ್ದೀವಿ ನೀರಜ್ ಚೋಪ್ರಾ ಅವ್ರು ಗೋಲ್ಡ್ ಬರಲಿ ಅಂತ. ಅದು ಜಸ್ಟ್ ಮಿಸ್ ಆಯಿತು. ಆಮೇಲೆ ವಿನೇಶ್ ಪೊಗಾಟ್ ಅವ್ರದ್ದು ಅಷ್ಟೇ, ಸೋ ಅನ್ಫಾರ್ಚುನೇಟ್. ಪಾಪ ಅಷ್ಟು ಡೆಡಿಕೇಶನ್ನು ಅವ್ರು ಕೊಟ್ಟರು, 100% ಎಫರ್ಟು, ಆಮೇಲೆ ಆ ಕಾಮ್ನೆಸ್ಸು ಅದೆಲ್ಲ ಇಟ್ಕೊಂಡು ಅಷ್ಟು ಬಂದಿರೋದು ತುಂಬ ಹೆಚ್ಚು. ಈಸಿ ಗೋಲ್ಡ್ ಅವ್ರದ್ದು. ಅದು ಅವ್ರಿಗೆ 100 ಗ್ರಾಮ್ ಬಂದಿರೋದು ನಮ್ಗೇನೂ ಬೇಜಾರಿಲ್ಲ. ವಿ ಸ್ಟಿಲ್ ದೇರ್ ವಿತ್ ಹರ್. ಐ ಮೀನ್ ಅಬ್ಸಲ್ಯೂಟ್ಲಿ ಶಿ ಪ್ಲೇಡ್ ರಿಯಲಿ ಗುಡ್. ಸರ್, ಒಲಿಂಪಿಕ್ಸಿಂದ ನಮ್ಮ ಇಂಡಿಯಾಗೆ ಗೋಲ್ಡ್ ಮೆಡಲ್ ಗೆಲ್ಲಕ್ಕೆ ಆಗ್ತಾ ಇಲ್ಲ. ಏನು ಕಾರಣ ಅಂತ ಅನ್ಸುತ್ತೆ? ಚಿಕ್ಕ ಪುಟ್ಟ ರಾಷ್ಟ್ರಗಳು ಕೂಡ ಗೆದ್ಕೊಂಡು ಹೋಗ್ತಿದ್ದಾರೆ ಆರಾಮಾಗಿ. ಬಟ್ ಜನಸಂಖ್ಯೆ ಇರೋದು ನಮ್ಮ ಇಂಡಿಯಾದಲ್ಲಿ, ನಾವು ಗೆಲ್ಲಕ್ಕಾಗ್ತಿಲ್ಲ, ಹಿಂದೆ ಉಳಿತಿದ್ದೀವಿ. ಏನು ಕಾರಣ ಅಂತ ಅನ್ಸುತ್ತೆ? ಈಗ ಚೈನಾದಲ್ಲಿ ತಗೊಳ್ಳಿ, ಚಿಕ್ಕ ಮಕ್ಕಳನ್ನ 4-5 ವರ್ಷ ಹುಡುಗಿದ್ದಂಗೆ ಹಾಕ್ಬಿಡ್ತಾರೆ. ಒಂದು 10-12 ವರ್ಷದ ಆ ವಯಸ್ಸಿಗೆ
ಯಾವುದೋ ಒಂದು ಮೆಡಲ್ ಗೆದ್ಕೊಂಬರ್ತಾ ಇರ್ತಾರೆ. ತುಂಬ ಸಪೋರ್ಟ್ ಮಾಡ್ತಾರೆ. ಜನ ಸಪೋರ್ಟ್ ಇದೆ, ಗೌರ್ಮೆಂಟ್ ಸಪೋರ್ಟ್ ಇದೆ, ಬೇರೆ ಯಾರು ಇನ್ವಾಲ್ವ್ ಆಗಲ್ಲ. ನಮ್ಮ ರಾಜಕೀಯ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಸ್ಪೋರ್ಟ್ಸ್ ಮನ್ಗೆ ಯಾರು ಇಂಪ್ರೂವ್ ಮಾಡ್ತಾ ಇಲ್ಲ. ಸಪೋರ್ಟ್ ಮಾಡಿದ್ರೆ ಬರ್ತಾರೆ ಅವರು. ಬರೀ 100 ಗ್ರಾಮ್ ನೆಪ ಇಟ್ಕೊಂಡು ಅವಾರ್ಡಿಂದ ವಂಚಿತವಾದರೆ ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಹೋಗೋರಿಗೆ ಒಂಥರ ವೀಕ್ನೆಸ್ ಆಗುತ್ತೆ. ಬಟ್ ಏನು ಮೇನ್ ಕಾರಣ ಅಂತ ಅನ್ಸುತ್ತೆ, ನಮ್ಮ ಇಂಡಿಯಾದಲ್ಲಿ ಇಷ್ಟು ಜನಸಂಖ್ಯೆ ಇದ್ರೂ ಕೂಡ ಗೆಲ್ಲಕ್ಕಾಗ್ತಾ ಇಲ್ಲ ಯಾರನ್ನು ಅಂತಂದರೆ? ಆ ಸ್ಪೋರ್ಟ್ಸ್ ಆಗಿ ಹುಟ್ಟಿದ ಮೇಲೆ ಅದ್ರ ಬಗ್ಗೆನೇ ಗಮನ ಹರಿಸ್ಬೇಕು. ಎಲ್ಲಿ ರಾಜಕೀಯ ಈ ಸಾಫ್ಟ್ವೇರ್ಗಳೆಲ್ಲ ಬಂದು ಈ ನಡುವೆ ಈ ಜನ್ರೇಷನ್ 20 ವರ್ಷದಿಂದ ಯಾರೇ ಬಂದರೂ IT ಸಾಫ್ಟ್ವೇರು ಇದಕ್ಕೆ ಹೋಗ್ತಾರೆ ಹೊರತು ಇದಕ್ಕೆ ಸ್ಪೋರ್ಟ್ಸ್ಗೆ ಯಾರು ಹೋಗ್ತಾ ಇಲ್ಲ, ಕಮ್ಮಿ. ಇವ್ರದ್ದು ವಿನೇಶ್ ಅವ್ರದ್ದು ಮೊನ್ನೆ 2 ದಿವಸದಿಂದ ನೋಡ್ತೀರಾ 100 ಗ್ರಾಮಿಂದ ಡಿಫ್ರೆನ್ಸಿಂದ ಗೋಲ್ಡ್ ಮೆಡಲ್ ಹೋಗ್ಬಿಡುತ್ತೆ. ಬಟ್ ಅವ್ರೊತ್ತಿಗೆ ತುಂಬ ಶ್ರಮ ಪಟ್ಟಿದ್ರು, ಊಟ ಬಿಟ್ಬೋದು, ಮತ್ತು ಇದು ಕೂದಲು ಕಟ್ ಮಾಡ್ಕೊಂಡಿದ್ರು, ರಕ್ತ ತಗ್ಸಿದ್ರು, ಇದೆಲ್ಲಾದರೂ ಕೂಡ ಮಿಸ್ ಆಯ್ತು. ಏನು ಅನ್ಸುತ್ತೆ ಸರ್ ಇದು ಸ್ಟೋರಿ ಕೇಳಿ? ಆ ರೂಲ್ಸ್ ರೆಗ್ಯುಲೇಷನ್ ನಮಗೆ ಗೊತ್ತಿಲ್ಲ. ಅವ್ರು ಕಷ್ಟಪಟ್ಟಿದ್ದಾರೆ, ಇವತ್ತೆಲ್ಲ ನಾಳೆ ಪ್ರತಿಫಲ ಬರುತ್ತೆ. ನೆಕ್ಸ್ಟ್ ಯಾರಾದರೂ ಒಲಿಂಪಿಕ್ಸ್ಗೆ ಹೋಗೋರು ಈ ಒಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು. ಈ ಥರ 100 ಗ್ರಾಮ್ ಹೆಚ್ಚು ಕಮ್ಮಿ ಆದರೆ ನಮಗೆ ಸ್ಪೋರ್ಟ್ಸಲ್ಲಿ ಎಂಟ್ರಿ ಇಲ್ಲ ಅಂತ. ಈಗ PT ಉಷಾ ಇದ್ದಾರೆ, ಎಷ್ಟೋ ಮುಂಚೆ ಒಲಿಂಪಿಕ್ ಗೇಮ್ಸ್ನಲ್ಲಿ ಆಡಿದ್ದಾರೆ ಚೆನ್ನಾಗಿ, ಈಗಲೂ ಇನ್ವಾಲ್ವ್ ಆಗಿರ್ತಾರೆ. ಏನನ್ಸುತ್ತೆ ಸರ್, ನಮ್ಮ ಇಂಡಿಯಾ ಡೆವಲಪ್ ಆಗುತ್ತೆ ಗೇಮ್ಸಲ್ಲಿ ಅಂತ ಅನ್ಸುತ್ತಾ? ಆಗುತ್ತೆ, ನಿಧಾನವಾಗಿ ಆಗಬೇಕು, ಇದೆಲ್ಲ ಅರ್ಜೆಂಟಿಗೆ ಆಗಲ್ಲ. ಈಗ 4 ವರ್ಷ ಒಲಿಂಪಿಕ್ಸ್ ಅಂದರೆ ಇವಾಗಲಿಂದನೇ ತಯಾರಾಗಬೇಕು. ಒಲಿಂಪಿಕ್ಸ್ 3 ತಿಂಗಳು 2 ತಿಂಗಳು ಇಟ್ಕೊಂಡು ಎಕ್ಸಾಮ್ ಥರ ಆಗಬಾರ್ದು. ಎಕ್ಸಾಮ್ ಆದ ವರ್ಷಕ್ಕೆ 2 ಇರ್ತವೆ, ಒಲಿಂಪಿಕ್ಸ್ 5 ವರ್ಷಕ್ಕೆ ಇರೋದು. ಇವಾಗ 4 ವರ್ಷಕ್ಕೆ ಇವಾಗಿಂದನೇ ಅವ್ರಿಗೆ ಎನರ್ಜಿ ತುಂಬಿ ಒಳ್ಳೆ ಮೆಡಲ್ ಗೆದ್ಕೊಂಬ ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.